ನಮಸ್ಕಾರ, ನಾನು ಅರ್ಪಿತಾ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ಇಂದು ರೈತ ಬಲಿದಾನ ದಿನದ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹುತಾತ್ಮ ರೈತರಿಗೆ ನಮನ ಸಲ್ಲಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ರೈತರು ತಮ್ಮ ಬೇಡಿಕೆಗಾಗಿ 1980 ಜುಲೈ 21ರಂದು ಏನು ನವಲಗುಂದದಲ್ಲಿ ಏನು ತಮ್ಮ ಬೇಡಿಕೆಗಾಗಿ ಧರಣಿ ನಡೆಸಿದ್ರು, ಏನು ಬೇಡಿಕೆಗಾಗಿ ತಮ್ಮ ಒಂದು ಗಟ್ಟಿ ಮುಟ್ಟಾದ ಹೋರಾಟ ನಡೆಸಿದ್ರು. ಆ ಹೋರಾಟ ನಡೆಯುವಾಗ ಏನು ಪೊಲೀಸರು ಅವ್ರ ಮೇಲೆ ಗೋಲಿಬಾರು ಮಾಡಿದ್ರು. ಅದರಲ್ಲಿ ಇಬ್ಬರು ರೈತರು ಹುತಾತ್ಮರಾದರು. ಒಂದು ಈರಪ್ಪ ಕಲಕ್ಕಪ್ ಮತ್ತು ಎರಡನೇದು ನಮ್ಮ ಬಸಪ್ಪ ಲಕ್ಕುಂಡಿ ಅನ್ನೋರು ಆ ಒಂದು ಪೊಲೀಸರ ಗೋಲಿಬಾರಿಗೆ ಬಲಿಯಾದರು. ಅವ್ರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ, ಏನು ನಮ್ಮ ಸಾದಾ ಇಂದಿನ ಬೇಡಿಕೆ ಏನದವ್ರಲ್ರಿ ಅವ್ಯಾವ ಬೇಡಿಕೆ ಇದ್ರು. ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಅಭಿವೃದ್ಧಿ ಕರ ಕಡಿಮೆ ಸರ್ಕಾರ ಕಡಿಮೆ ಮಾಡಬೇಕು, ಆನಂತರ ನೀರಾವರಿ ಕರ ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡ ಮತ್ತು ಇವೆಲ್ಲ ಉದ್ದೇಶ ಇಟ್ಕೊಂಡ ಏನು ಹೋರಾಟ ಮಾಡ್ತಿದ್ರು. ಇಂಥ ಹೋರಾಟ ಮಾಡುವಾಗ ಏನು ಗುಂಡೂರಾವ್ ಸರ್ಕಾರ ಇತ್ತು, ಅವ್ರ ಮ್ಯಾಗ ಗೋಲಿಬಾರ ಮಾಡಕ್ಕೆ ಹತ್ತಿರು. ಭಾಳ ದೊಡ್ಡ ಅನ್ಯಾಯ ರೀ. ಇಬ್ಬರು ರೈತರು ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ರೈತ ಕೋಟ ಒಂದು ಗೋಲಿಬಾರ ಮಾಡ್ದಂಗೆ ಆಯ್ತು. ಅಂಥ ಘಟನೆ ಘಟನೆ ಮಾಡಬಾರ್ದಾಗಿತ್ತು, ಸರ್ಕಾರ ಮಾಡಿ ತೀರ್ತು. ಆ ಏನು ಬೇಡಿಕೆ ಇತ್ತಲ್ರಿ ಆ ಬೇಡಿಕೆನ ಹಿಂದಿನ ಬೇಡಿಕೆ, ಈ ಬೇಡಿಕೆ ಇನ್ನೂ ಅವ್ರೇನು ಬೇಡಿಕೆ ಇತ್ತು ಅದೇ ಬೇಡಿಕೆನ ನಾವು ಮುಂದುವರಿಸಿದ್ದೇವೆ. ಅವ್ರ ಬೇಡಿಕೆ ಪೂರ್ಣ ಆಗುವವರೆಗೆ ನಾವೆಲ್ಲ ರೈತರು ಮುಂದುವರಿಸ್ತೇವೆ ಹೋರಾಟ ಅಂತ ಅವ್ರ ಮ್ಯಾಗ ಪ್ರಮಾಣ ಮಾಡಿ ನಾವೆಲ್ಲ ಇಲ್ಲಿ ಬೇಡ್ಕೊಳ್ತಾ ಇದ್ದೇವೆ, ಕೇಳ್ಕೊಳ್ತಾ ಇದ್ದೇವೆ. ಆನಂತರ ಅವ್ರ ಸರ್ಕಾರ ಕೇಳಲಿಲ್ಲಪ್ಪ ಅಂದರೆ ಮತ್ತೆ ನರಗುಂದ ಅಂತ ಒಂದು ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿ ಬರ್ತದೆ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೇವೆ. ಈ ಮೂಲಕ ಇವತ್ತು ಜುಲೈ 21 ನಾವು ಈಗಾಗಲೇ ರೈತ ವೃತ್ತದಲ್ಲಿ ನಮನವನ್ನು ಅಂತಂದ್ರೆ ನಮ್ಮ ಬಲಿದಾನ ಮಾಡಿದಂಥ ನವಲಗುಂದದಲ್ಲಿ ಬಲಿದಾನ ಮಾಡಿದಂಥದ್ದು, ನಿಪ್ಪಾಣಿಯಲ್ಲಿ ಬಲಿದಾನ ಮಾಡಿದಂಥದ್ದು, ಹಾವೇರಿಯಲ್ಲಿ, ಅದೇ ರೀತಿಯಾಗಿ ಮಂಡ್ಯ, ಮೈಸೂರು, ಹಾಸನ ಇಲ್ಲೆಲ್ಲ ನಮ್ಮ ರೈತ ಬಾಂಧವರು ಏನು ಬೇರೆ ಬೇರೆ ದಿವಸ ಬಲಿದಾನ ಆಗಿರ್ತದೆ. ಪೊಲೀಸರ ಸರ್ಕಾರದ ಗುಂಡಿಗೆ ಈ ಕೃಷಿಯನ್ನು ಉಳಿಸ್ಬೇಕು, ಕೃಷಿ ಸಮಾಜವನ್ನು ಉಳಿಸ್ಬೇಕು, ರೈತನನ್ನು ಉಳಿಸ್ಬೇಕು, ಅನ್ನದಾತನನ್ನು ಸಮಸ್ಯೆ ಬಗೆಹರಿಸಬೇಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಿದಂಥ ಹಕ್ಕಿಗೆ ಏನು ಅನ್ಯಾಯ ಮಾಡ್ತಿರುವಂಥ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಾಗ ಈ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ನಮ್ಮ ವೀರ ಯೋಧರು ಬಲಿದಾನವನ್ನು ಮಾಡಿದಂಥ ಇವತ್ತು ಸುದಿನ. ಈ ಬಲಿದಾನ ನಮ್ಮ ಮುಂದಿನ ರೈತ ಪೀಳಿಗೆಗೆ ಅದೊಂದು ಪ್ರೇರಣೆಯಾಗಬೇಕು. ಮತ್ತು ಈ ಪ್ರಜಾಪ್ರಭುತ್ವ ಉಳಿಸುವಂಥ ವ್ಯವಸ್ಥೆ ಆಗಬೇಕು, ರೈತ ಬದುಕಬೇಕು, ಕೃಷಿ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ರೈತ ಹುತಾತ್ಮ ದಿವಸವನ್ನು ಆಚರಿಸ್ತಾ ಇದ್ದೇವೆ. ನವಲಗುಂದದಲ್ಲಿ ಏನು ನಮ್ಮ ಲಕ್ಕುಂಡಿಯವರು, ಆನಂತರ ಬಸಪ್ಪನವರು ಗುಂಡಿಗೆ ಬಲಿಯಾದ ದಿನ ಇವತ್ತು ಅವರ ನೆನಪಿಗಾಗಿ ಇವತ್ತು ನಾವು ರೈತ ಬಲಿದಾನ ದಿವಸ ಅಥವಾ ರೈತ ಹುತಾತ್ಮ ದಿವಸ ಅನ್ನುವಂಥದ್ದನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ರೈತರು ಮತ್ತು ಎಲ್ಲ ರೈತ ಸಂಘಗಳು ಒಕ್ಕೊಟ್ಟಾಗಬೇಕು. ಇದೊಂದು ದೊಡ್ಡ ಶಕ್ತಿ ಆದರೆ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಮಗಾಗುವಂಥ ತೊಂದರೆಗಳನ್ನು ನಾವು ಎದುರಿಸ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬಹುಸಂಖ್ಯಾತರಾದರೂ ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವಲ್ಲ, ಇದು ದುರ್ದೈವ. ನಮ್ಮ ಮಹಾನ್ ಆ ಯೋಧರು ಆ ಬಲಿದಾನ ಮಾಡಿದಂಥವರ ಬಲಿದಾನಕ್ಕೆ ನಾವು ಪ್ರೇರಿತರಾಗಿ ಇನ್ನು ಮುಂದಾಗಿ ಒಟ್ಟಾಗಿರಬೇಕು ಅನ್ನೋಂಥದ್ದು. ಒಟ್ಟಾಗಿ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳುವಂಥ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದೆ. ಆ ಪುಣ್ಯಾತ್ಮರಿಗೆ ಎಲ್ಲರಿಗೂ ನಾವು ನಮನವನ್ನು ಸಲ್ಲಿಸೋದ್ರ ಮುಖೇನ, ರೈತರ ಎಲ್ಲರ ಪರವಾಗಿ ನಮನವನ್ನು ಸಲ್ಲಿಸೋದ್ರ ಮುಖೇನ ಅವರನ್ನು ಇವತ್ತು ಸ್ಮರಿಸ್ತೇವೆ. ಅವರು ಅಜರಾಮರರಾಗಿರಲಿ ಅನ್ನುವಂಥದ್ದನ್ನು ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ 1 ನಿಮಿಷ ಮೌನವನ್ನು ಆಚರಣೆ ಮಾಡೋದರೊಂದಿಗೆ ತಾವೆಲ್ಲ ಅವರಿಗೆ ಆ ಜೀವಾತ್ಮಗೆ, ಪರಮಾತ್ಮರಿಗೆ ಸುಖ ಶಾಂತಿಯನ್ನು ಕೋರುವಂಥದ್ದನ್ನು ಆಗಬೇಕಾಗ್ತದೆ. ದಯಮಾಡಿ ಈಗ ಮೌನ ಪ್ರಾರಂಭ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ಎಂಬುದು ರೈತ ಸಂಘಟನೆಗಳ ಒತ್ತಾಯವಾಗಿದೆ.